ಓಂವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ಯಾವ ಒಂದು ಸಮಸ್ಯೆಗೆ ಮುದ್ರೆನ ಹೇಳ್ತಾ ಇದ್ದೀವಪ್ಪ ಅನ್ನೋದಾದರೆ ಆ ಸಮಸ್ಯೆಯೇ ಆಸ್ಫಿಕ್ಷಿಯೇಷನ್ ಅಂತಂದ್ಬಿಟ್ಟು. ಸೊ ಏನಪ್ಪ ಈ ಸಮಸ್ಯೆ ಅಂದರೆ ಬಾಡಿ ಡಸಂಟ್ ಗೆಟ್ ಎನಫ್ ಆಕ್ಸಿಜನ್ ಅಂತಂದ್ಬಿಟ್ಟು ಹೇಳ್ತೀವಿ. ಅಂದರೆ ಬಾಡಿಗೆ ಬೇಕಾದಂತಹ ಆಕ್ಸಿಜನ್ಗಳು ಸಿಗ್ತಿಲ್ದಿರೋ ಇರೋದೇ ಈ ಒಂದು ಪ್ರಾಬ್ಲಮ್ಗೆ ಅಂತಂದ್ಬಿಟ್ಟು ನಾವು ಹೇಳಬಹುದಾಗಿದೆ. ಸೊ ಹೀಗಿರುವಾಗ ಈ ಒಂದು ಆಸ್ಫಿಕ್ಷಿಯೇಷನ್ಗೆ ಏನಪ್ಪ ರೀಸನ್ನು ಅನ್ನೋದಾದರೆ ಇದಕ್ಕೆ ಅನೇಕ ರೀಸನ್ಗಳನ್ನು ಇದೆ. ಏನಂದರೆ ಬ್ರೀತಿಂಗಲ್ಲಿ ಆಗುವಂತಹ ವೇರಿಯೇಷನ್ಸ್ ಆಗಿರಬಹುದು, ಅದರಲ್ಲೂ ವೀಸಿಂಗ್ ಪ್ರಾಬ್ಲಮ್ ಆಗಿರಬಹುದು, ಅದರಲ್ಲೂ ಅಸ್ಥಮೆಟಿಕ್ ಪ್ರಾಬ್ಲಮ್ ಆಗಿರಬಹುದು, ಹಾಗೆ ಸಫೋಕೇಟೆಡ್ ಆದಂತಹ ವಾತಾವರಣದಲ್ಲಿ ಇರೋದಾಗಿರಬಹುದು, ಧೂಮಪಾನ ಆಗಿರಬಹುದು, ಅದೇ ರೀತಿಯಾಗಿ ಸ್ಟ್ರೆಸ್ ಆಗಿರಬಹುದು, ಆಂಗ್ಸೈಟಿ ಆಗಿರಬಹುದು, ಹೈಪರ್ ಟೆನ್ಷನ್ ಆಗಿರಬಹುದು. ಇಂತಹ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಆಕ್ಸಿಜನ್ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಬ್ರೀತಿಂಗ್ ಆಡೋದಕ್ಕೆ ಸಾಧ್ಯ ಆಗಲ್ಲ. ಇಂತಹ ಸಮಯದಲ್ಲಿ ಅದು ಬೇರೆ ಬೇರೆ ರೀತಿಯಾದ ವ್ಯತಿರಿಕ್ತ ಪರಿಣಾಮಗಳನ್ನು ದೇಹದ ಮೇಲೆ ಉಂಟು ಮಾಡಬಹುದಾಗಿದೆ. ಅಷ್ಟೇ ಅಲ್ಲ, ಈ ಒಂದು ಆಸ್ಪಿರೇಷನ್ ಅನ್ನೋದು ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ ತುಂಬಾ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ಅದು ಮರಣ ಹೊಂದೋದಕ್ಕೂ ಸಹ ಈ ಒಂದು ಪ್ರಾಬ್ಲಮಿಂದ ಆಗಬಹುದು, ನಾವು ನೋಡಬಹುದಾಗಿದೆ. ಹೀಗಿರುವಾಗ ಎಷ್ಟೊಂದು ಸತಿ ಏನಾಗುತ್ತೆ ಅಂದರೆ ಡೆಲಿವರಿ ಆಗ್ತಿರುವಾಗ ಗರ್ಭಿಣಿ ಸ್ತ್ರೀಯರಿಗೆ ಏನಾಗುತ್ತೆ ಅಂತಂದರೆ ಮಗುವಿಗೆ ಈ ಒಂದು ಪ್ರಾಬ್ಲಮ್ ಅನ್ನೋದು ಸಹ ಬರೋದು ನಾವು ನೋಡಬಹುದಾಗಿದೆ. ಅಂದರೆ ಆಕ್ಸಿಜನ್ ಪ್ರಮಾಣ ಅನ್ನೋದು ಮಗುವಿಗೆ ತಲುಪೋದಿಲ್ಲ. ಈ ಎಲ್ಲ ಪ್ರಾಬ್ಲಮ್ಗಳು ಬರೋದು ನಾವು ನೋಡಬಹುದಾಗಿದೆ. ಹೀಗಿರುವಾಗ ಇಂತಹ ಒಂದು ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಯಾವ ರೀತಿಯಾಗಿ ಅಂದರೆ ಯೋಗ ಮತ್ತು ನಮ್ಮ ಪ್ರಾಣಾಯಾಮಗಳಲ್ಲಿ ಅನೇಕ ರೀತಿಯಾದಂಥ ಆಸನಗಳು ಹಾಗೆ ಪ್ರಾಣಾಯಾಮಗಳು ಇರೋದನ್ನು ನಾವು ನೋಡಬಹುದಾಗಿದೆ. ಇದರ ಜೊತೆಗೆ ಮುದ್ರೆಯಿಂದ ಅನೇಕ ರೀತಿಯಾದ ಪರಿಣಾಮಗಳು ಈ ಒಂದು ಸಮಸ್ಯೆಗೆ ಇರೋದನ್ನು ನಾವು ನೋಡಬಹುದಾಗಿದೆ. ಹೀಗಿರುವಾಗ ಈ ಸಮಸ್ಯೆಯಿಂದ ಆಚೆ ಬರುವಲ್ಲಿ 4 ಮುದ್ರೆಗಳು ಇದಕ್ಕೆ ಸಹಾಯಕಾರಿಯಾಗಿದೆ. ಯಾವುದಪ್ಪ ಈ ಒಂದು 4 ಮುದ್ರೆಗಳು ಅಂತಂದರೆ ಮೊದಲನೇದಾಗಿ ಆದಿ ಮುದ್ರೆ ಅಂತಂದ್ಬಿಟ್ಟು ಹೇಳ್ಬೋದು, ಹಾಗೆ ಎರಡನೇದಾಗಿ ಚಿನ್ಮುದ್ರೆ, ಹಾಗೆ ಮೂರನೇದಾಗಿ ಚಿನ್ಮಯ ಮುದ್ರೆ, ಅದೇ ರೀತಿಯಾಗಿ ಪ್ರಾಣ ಮುದ್ರೆ. ಈ 4 ಮುದ್ರೆಗಳನ್ನು ನಾವು ನೋಡಬಹುದಾಗಿದೆ. ಏನಪ್ಪ ಈ ಒಂದು ಆಸ್ಪಿರೇಷನ್ಗೆ ಯಾವ ರೀತಿಯಾಗಿ ಮುದ್ರೆಗಳು ಸಹಾಯಕಾರಿಯಾಗಿದೆ ಅಂದರೆ ನೋಡಿ, ಮೊದಲಿಗೆ ನಾವು ಯಾವುದು ಹೇಳೋದಂದರೆ ಆದಿಮುದ್ರೆ. ಆದಿಮುದ್ರೆ ಹೇಗೆ ಮಾಡೋದು ಅಂತಂದರೆ ಈ ಒಂದು ಹೆಬ್ಬೆರಳನ್ನು ಈ ರೀತಿ ಮಡಚುತ್ತಾ ಇನ್ನು 4 ಬೆರಳುಗಳನ್ನ ಅದರ ಮೇಲೆ ಈ ರೀತಿಯಾಗಿ ಇರಿಸಬೇಕಾಗುತ್ತೆ. ಯಾವಾಗ ಆದಿಮುದ್ರೆಗೆ ಬರ್ತೀವೋ ಆಗೇನಾಗುತ್ತೆ ಅಂದರೆ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗಿ ಉಸಿರಾಟ ಕ್ರಿಯೆ ಸರಿಯಾಗಿ ಆಕ್ಸಿಜನ್ ಸರಾಗವಾಗಿ ತಲುಪೋದಕ್ಕೆ ಸಹಾಯಕಾರಿಯಾಗಿದೆ. ಅದೇ ರೀತಿಯಾಗಿ ಚಿನ್ಮಯ ಮುದ್ರೆ. ಚಿನ್ಮಯ ಮುದ್ರೆ ನೋಡಿ, ಈ 3 ಬೆರಳುಗಳನ್ನ ಈ ರೀತಿ ಮಡಚುತ್ತಾ ಈ ರೀತಿಯಾಗಿ 0 ಪ್ರಮಾಣದಲ್ಲಿ ಈ ರೀತಿಯಾಗಿ ಹಿಡಿಯಬೇಕಾಗುತ್ತೆ. ಇದನ್ನು ಚಿನ್ಮಯ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಅದೇ ರೀತಿಯಾಗಿ ಚಿನ್ಮುದ್ರೆ, ಈ 3 ಬೆರಳುಗಳನ್ನ ಈ ರೀತಿಯಾಗಿ ಮೇಲ್ಮುಖ ಮಾಡಿದಾಗ ಇದು ಚಿನ್ಮುದ್ರೆ ಆಗುತ್ತೆ. ಇದರಿಂದ ಬ್ರೈನ್ಗೆ ಆಕ್ಸಿಜನ್ ಅನ್ನೋದು ಚೆನ್ನಾಗಿ ತಲುಪೋದಕ್ಕೆ ಇದು ಒಂದು ಸಹಾಯಕಾರಿಯಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವುದಪ್ಪ ಅಂದರೆ ಪ್ರಾಣ ಮುದ್ರೆ. ಪ್ರಾಣ ಮುದ್ರೆಯಿಂದನೂ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಹಾಗೆ ಪ್ರಾಣಶಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಸಮ್ಟೈಮ್ಸ್ ಏನಾಗ್ತಾ ಇರುತ್ತೆ ಅಂದರೆ ನಂಗೆ ಉಸಿರು ಹಿಡ್ಕೊಂಡಂಗೆ ಆಗೋಯ್ತು, ನಂಗೆ ಉಸಿರಾಡೋಕ್ಕೆ ಆಗಲಿಲ್ಲ, ಎದೆ ಒತ್ತುದಂಗೆ ಆಗೋಯ್ತು, ಇದೆಲ್ಲನೂ ನಾವು ಹೇಳ್ತಾ ಹೋಗ್ತೀವಿ. ಇದನ್ನೇ ನಾವು ಏನಂತ ಹೇಳ್ತೀವಿ ಅಂದರೆ ಆಸ್ಫಿಕ್ಷಿಯೇಷನ್ಸ್ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಅಂದರೆ ಪೂರ್ಣ ಪ್ರಮಾಣದ ಆಕ್ಸಿಜನ್ ಅನ್ನೋದು ತಲುಪ್ತಾನೆ ಇಲ್ದಿರೋದು ಅಂತಂದ್ಬಿಟ್ಟು ನಾವು ಹೇಳಬಹುದಾಗಿದೆ. ಇಂತಹ ಸಮಯದಲ್ಲಿ ಈ ಮುದ್ರೆಗಳನ್ನು ಮಾಡಿ ಅಂಥ ಟೈಮಲ್ಲಿ ನಿಮ್ಗೇನು ಲ್ಯಾಕ್ ಆಫ್ ಆಕ್ಸಿಜನ್ ಅನ್ನೋದು ಇರುತ್ತೋ, ಆಗ ಉಸಿರಾಟ ಆಡೋದಕ್ಕೆ ಕಷ್ಟ ಆಗ್ತಿರುತ್ತೋ, ಈ ಮುದ್ರೆಗಳನ್ನು ಮಾಡಿದಾಗ ಸಡನ್ನಾಗಿ ನಿಮಗೆ ಏನಾಗುತ್ತೆ ಅಂದರೆ ಎನರ್ಜಿ ಹಾಗೆ ಬ್ರೀತಿಂಗ್ ಅನ್ನೋದು ಡೀಪಾಗಿ ಹೋಗಿ ಆಕ್ಸಿಜನ್ ಅನ್ನೋದು ತಲುಪೋದಕ್ಕೆ ಈ ಒಂದು ಮುದ್ರೆಗಳು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ಈ ಸಮಸ್ಯೆಯಿಂದ ಬಳಲ್ತಿರೋರಿಗೆ ಈ ಮುದ್ರೆಗಳನ್ನು ಮಾಡಿ ಹಾಗೆ ಈ ಸಮಸ್ಯೆಯಿಂದ ಆಚೆ ಬನ್ನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸಿದ್ದೇನೆ. ಧನ್ಯವಾದಗಳು.